ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮಾನಿ ತಾಲೂಕಿನ ವಿವಿಧ ಸಂಘಟನೆಗಳ ಅಭಿಮಾನಿ ಬಳಗದ ವತಿಯಿಂದ ಈ ಹುಟ್ಟುಹಬ್ಬ ಅರ್ಥಗರ್ಭಿತವಾಗಿ ಆಚರಣೆ ಮಾಡತಕ್ಕಂಥ ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಮಾನವೀಯ ಮುಖಂಡರೇ, ನಮ್ಮ ಯಾಟ್ರಿಕ್ ಹೀರೋ ಸುರೇಶ್ ಕುಮಾರ್ ಅವರ 64ನೇ ಹುಟ್ಟುಹಬ್ಬದ ಶುಭಾಶಯಗಳು ತಮ್ಮೆಲ್ಲರಿಗೂ ಈ ಒಂದು ಅನಾಥಾಶ್ರಮದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರ ನಮ್ಮ ಮಾನವೀಯ ಅನೇಕ ಯುವಕರು ಈ ಒಂದು ಅಭಿಮಾನಿ ಬಳಗದ ವತಿಯಿಂದ ಬೇರೆ ಬೇರೆ ವಿವಿಧ ಕಾರ್ಯಕ್ರಮಗಳು ಪ್ರತಿ ವರ್ಷ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಪರವಾಗಿ ನಮ್ಮ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ಅಥವಾ ಇನ್ನು ಅವರು ವರಿ ರಾಜ್ಕುಮಾರ್ ಅವರಾಗಿರ್ಬೋದು, ಇಂತಹ ಅನೇಕ ಕಾರ್ಯಕ್ರಮಗಳು ಕೂಡ ಈ ಒಂದು ನಮ್ಮ ಮಾನಿ ತಾಲೂಕಿನಲ್ಲಿ ಬಹಳ ಮುಂಚೂಣಿಯಲ್ಲಿ ಅವರ ಪರವಾಗಿ ಜನಸೇವೆ ಮಾಡ್ತಕ್ಕಂಥ ಒಂದು ವಿವಿಧ ಕಾರ್ಯಕ್ರಮಗಳು ಸದಾ ಲಾಸ್ಟ್ ಟೈಮ್ ಕೂಡ ಒಂದು ಅದ್ಭುತವಾಗಿ ರಕ್ತದಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಕೂಡ ಈ ನಮ್ಮ ಮಾನವೀಯ ಕಂಡಿದ್ದು ಇಲ್ಲಿ ಜನಮೆಚ್ಚಿಗೆ ಪಡ್ತಿರ್ತಕ್ಕಂಥ ಈ ಒಂದು ಸಂಘಟನೆ. ಈ ಸಂಘಟನೆಗೆ ಅನೇಕ ರಾಜಕೀಯ ಮುಖಂಡರು, ಅನೇಕ ದಲಿತ ಪರ ಹೋರಾಟಗಾರರು, ವಿದ್ಯಾರ್ಥಿಗಳು ಸದಾ ಇವರ ಒಂದು ಕಾರ್ಯಕ್ರಮಗಳನ್ನು ಈ ಒಂದು ಬೇರೆ ಬೇರೆ ಕೊರೋನಾ ಟೈಮಲ್ಲಿ ಕೂಡ ಅವರು ಮಾಡಿರ್ತಕ್ಕಂಥದ್ದು ಕೂಡ ನಮ್ಮ ಮಾನವೀಯ ಜನತೆ ತಮ್ಮೆಲ್ಲರ ಪಾತ್ರ ಕೂಡ ಇಲ್ಲಿ ನೆನೆಯುತ್ತಕ್ಕಂಥ ಒಂದು ಸುಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಂತಹ ಎಲ್ಲ ಒಂದು ಕಾರ್ಯಕ್ರಮಗಳು ಇವತ್ತಿನ ದಿನಮಾನಗಳಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಅವರ ಆರೋಗ್ಯದ ಜೊತೆಯಲ್ಲಿ ದೇವರು ನಮ್ಮ ಯಾಟ್ರಿಕರು ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ದೇವರು ಆರೋಗ್ಯ, ಆಯುಷ್ಯ, ಭಾಗ್ಯವನ್ನು ಕೊಟ್ಟು ಕಾಪಾಡೋದ್ರ ಮುಖಾಂತರ ಅವರು ಇನ್ನ ಹೆಚ್ಚಿನ ಈ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವರ ಒಂದು ಕೊಡುಗೆ ಕೂಡ ಇಲ್ಲಿ ನಮ್ಮನ್ನು ಅನೇಕ ಜನ ಮಾರ್ಗದರ್ಶಕರಾಗಿ ತಾವು ಕೂಡ ಇನ್ನು ಕರ್ನಾಟಕದಲ್ಲಿ ಕೊಡುಗೆ ಕೊಡ್ತಕ್ಕಂಥ ಶಕ್ತಿ ಆ ದೇವರು ಕಣಿಸಲು ಅಂತ ಹೇಳೋದ್ರ ಮುಖಾಂತರ ನನ್ನ ಭಾಷಣವನ್ನು ಮುಗಿಸುತ್ತೆ. ನಾಯಕ ನಟರಾದ ಕರುನಾಡ ಚಕ್ರವರ್ತಿ ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ 64ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಮಾನ್ವೀಯ ನೆರಳು ಆಶ್ರಮದಲ್ಲಿ ಒಂದು ಅಲ್ಪ ಸೇವೆಯನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಎಲ್ಲ ನನ್ನ ಅಪ್ಪಾಭಿಮಾನಿ ಬಳಗದ ಗೆಳೆಯರು ಸಹ ಈ ಒಂದು ಸಂತೋಷದ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಹಾಗಾಗಿ ಅವ್ರ ಕುಟುಂಬದ ನಾವೆಲ್ಲ ಅಭಿಮಾನಿಗಳಾಗಿ ನಮಗೆ ಬಹಳ ಸಂತೋಷ ಆಗಿದೆ ಇವತ್ತು. ಹಾಗಾಗಿ ಮತ್ತೊಮ್ಮೆ ಇವತ್ತು ಜಾನಕಿ ಅಮ್ಮವರು ಅದನ್ನು ದುಃಖವಾಗಿ ನಮಗೆಲ್ಲರಿಗೆ ಕರ್ನಾಟಕದ ತುಂಬಲಾರದ ನಷ್ಟ ಆಗಿದೆ. ಅಣ್ಣವರು ಶಿವರಾಜಣ್ಣವರು ಹೇಳಿದ್ರು, ಇವತ್ತು ಬೇರೆ ರಾಜ್ಯದಿಂದ ಹುಟ್ಟಿ ಬಂದು ಇವತ್ತು ಕರ್ನಾಟಕದ ಒಂದು ಕೀರ್ತಿಯನ್ನು ತಂದುಕೊಡ್ರೆ ಇಡೀ ಕರ್ನಾಟಕ ಅಂತಂದು ಇಡೀ ಭಾರತ ದೇಶವನ್ನು ಎದ್ದು ಕಾಣುವಂಥ ಒಂದು ತೋರಿಸಿಕೊಟ್ಟಿದ್ದಾರೆ. ಅವರು ಹಲವಾರು ಸರಿಸುಮಾರು ನಾವು ಇವತ್ತು ಮಾಧ್ಯಮದಲ್ಲಿ ನೋಡಿದ್ವಿ. ಇವತ್ತು 1000ಕ್ಕಿಂತ ಹೆಚ್ಚು ಕನ್ನಡ ಚಿತ್ರರಂಗದ ಎಲ್ಲ ಚಿತ್ರ ನಟರ ಜೊತೆಗೆ ಅವರು ಹಿನ್ನೆಲೆ ಗಾಯಕವನ್ನು ಅವರು ಆಡಿರುವಂತಹ ಪದಗಳನ್ನು ನಾವು ಕಾಣ್ತಾ ಇದ್ವಿ. ಬಹಳ ಸುಲಭವಾಗಿ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಎಲ್ಲ ಶಿವರಾಜ್ ಕುಮಾರ್ ಹಾಗೂ ಅಭಿಮಾನಿಗಳ ಬಳಗದ ಎಲ್ಲ ಈ ಒಂದು ಕಾರ್ಯಕ್ರಮ ಆಯೋಜಿಸಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಆದಂಥ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಮಾನವೀಯ ನಮ್ಮ ಅಭಿಮಾನ ಬಳಗದ ಗೌರವಾಧ್ಯಕ್ಷರಾದಂಥ ಕೆ ಸಾಜಿದ್ ಪಾಷಾ ಅವರು ಹಾಗೂ ಹಿರಿಯರಾದಂಥ ಎಲ್ಲ ನಾಯಡಣ್ಣನವರು ಮಾನವೀಯ ನೆರಳು ಆಶ್ರಮದಲ್ಲಿ ಅರ್ಥಪೂರ್ಣವಾಗಿ ನಮ್ಮ ನೆರಳು ಆಶ್ರಮದಲ್ಲಿರುವಂಥ ವೃದ್ಧರ ಜೊತೆಗೆ ಹುಟ್ಟುಹಬ್ಬವನ್ನು ಆಚರಿಸುತ್ತೇವೆ. ಅದೇ ರೀತಿ ನಾವು ಪ್ರತಿ ವರ್ಷ ನಮ್ಮ ಮಾನವೀಯ ಶಿವಣ್ಣ ಎಂದೇ ಪ್ರಖ್ಯಾತರಾದಂಥ ನಮ್ಮ ಕೆ ಸಾಜಿದ್ ಪಾಷಾ ಅವರು ಹಲವಾರು ವರ್ಷಗಳಿಂದ ನಾವು ಚಿಕ್ಕ ವಯಸ್ಸಿನಿಂದ ನೋಡ್ತಿದ್ದೇವೆ. ಇನ್ನ ಆಲ್ಮೋಸ್ಟ್ ನಾವು ಪ್ರೈಮರಿ ಸ್ಕೂಲ್ ಇದ್ದಲ್ಲಿ ಅವ್ರ ಅಣ್ಣನವರು ಅವಾಗ ಕಾಲೇಜ್ ಓದೋ ಟೈಮ್ನಲ್ಲಿ ನಾನು ನೋಡಿನಿ. ಅಣ್ಣವರು ಬಹಳ ದಿನದಿಂದಲೇ ಅವರು ಶಿವಣ್ಣ ಅವರ ಒಂದು ಪಕ್ಕ ಅಭಿಮಾನಿ ಅಂತ ತಪ್ಪಲ್ಲ. ಅವರು ಪ್ರತಿ ವರ್ಷದಂತೆ ಅವರು ತಮ್ಮ ಮಗನ ಹುಟ್ಟುಹಬ್ಬ ಆಚರಣೆ ಮಾಡ್ತಾರಲ್ಲ ಗೊತ್ತಿಲ್ಲ, ಆದ್ರೆ ಪ್ರತಿ ವರ್ಷ ಸಹ ನಮ್ಮ ಶಿವಣ್ಣ ಅವರ ಬರ್ತಡೇ ಬಂದ್ರೆ ಸಾಕು ಅವರು ತಮ್ಮ ನೇತೃತ್ವದಲ್ಲಿ ಹಾಗೂ ಎಲ್ಲ ಒಂದು ಗೆಳೆಯರು ಹಾಗೂ ವಿದೇಶಿಗಳ ಜೊತೆಗೆ ಅವರು ಹುಟ್ಟುಹಬ್ಬವನ್ನು ಆಚರಿಸ್ತಾರೆ. ಅದೇ ರೀತಿ ನಮ್ಮ ಶಿವಣ್ಣ ಅವ್ರ ಬಗ್ಗೆ ಏನ್ ಹೇಳ್ಬೇಕಂತಂದ್ರೆ 64 ವರ್ಷ ಆದ್ರೂ ಸಹ ಈಗಲೂ ಅವರು ಇನ್ನ 24 ವಯಸ್ಸರ ಕಾಣ್ತಿದ್ದಾರೆ.
ಅದೇ ರೀತಿ ನಾವು ಶಿವಣ್ಣವರ ಕೇವಲ ಅಭಿಮಾನಿ ಆದ್ರೆ ಅಷ್ಟೇ ಅಲ್ಲ, ನಾವು ಅವರ ಅಭಿಮಾನಿಯಾಗಿ ಅವರಂತೆ ನಾವು ನಡೆದುಕೊಳ್ಬೇಕು. ಏನಪ್ಪಾ ಅಂದ್ರೆ ಅವ್ರ ಸಮಾಜ ಸೇವೆ ಆಗಿರ್ಬೋದು, ಅವರಿಗೆ ಇರುವಂತ ಒಂದು ಆರೋಗ್ಯ ಸಮಸ್ಯೆ ಎಂತದಪ್ಪ ಅಂತಂದ್ರೆ ಸಣ್ಣ ಸಮಸ್ಯೆ ಅಲ್ಲ, ಅವ್ರಿಗೆ ಎಂತ ಒಂದು ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದ್ರು ಸಹ ಅವರು ಜೀವನದಲ್ಲಿ ಎಂತೆಂತ ದುಃಖಪ್ಪ ಅಂತಂದ್ರೆ ಅಂತ ಪ್ರೀತಿ ತಮ್ಮನಾದ ಡಾಕ್ಟರ್ ಪುನೀತ್ ತೀರಿಕೊಂಡಿದ್ದೆ ಅವರು ದೊಡ್ಡ ಆಘಾತವಾಯಿತು. ಆದ್ರೂ ಅವರು ಒಂದು ಫಿನಿಕ್ಸ್ ಪಕ್ಷಿಯಂತೆ ಎದ್ದು ನಿಂತು ಈ ದಿನ ಅವರು ಎಲ್ಲರ ಸ್ಫೂರ್ತಿಯಾಗಿದ್ದಾರೆ. ಅದೇ ರೀತಿ ನಾವು ಅವರ ಒಂದು ಅವ್ರು ಯಾವ ರೀತಿ ತಮ್ಮ ವ್ಯಕ್ತಿತ್ವ ಇದೆ ಅದೇ ರೀತಿ ನಾವು ಅಭಿಮಾನಿಗಳು ಅವರ ಒಂದು ಹಾದಿಯಲ್ಲಿ ನಮ್ಮ ಕೈಲಾದಷ್ಟು ನಾವು ಇರಬೇಕು. ಅದೇ ರೀತಿ ಇವತ್ತು ನಮ್ಮ ಭಾರತದ ಗಾನಕೋಗಿಲೆ ಎಂದೇ ಪ್ರಖ್ಯಾತರಾದಂತ ನಮ್ಮ ಎಸ್ ಜಾನಕಿ ಅವರು ಒಂದು ಮಡಿದಂತ ಒಂದು ಬಹಳ ದುಃಖದ ದಿನ. ಅದನ್ನು ನಾವು ಎಲ್ಲ ನಮ್ಮ ಅಭಿಮಾನಿಗಳ ಬಳಗದ ವತಿಯಿಂದ ಈ ದಿನ ನೆರಳು ಆಶ್ರಮದಲ್ಲಿ ನಾವು ಶ್ರದ್ಧಾಂಜಲಿ ಸಲ್ಲಿಸ್ತೀವಿ. ಅವರಿಗೂ ಸಹ ಆ ದೇವರು ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೋರುತ್ತಾ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.